ಈಗಾಗಲೇ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ನೀಡಿ ಬೆಲೆ ಏರಿಕೆ ಅಂತ ಒಂದು ನಾಟಕಗಳನ್ನೆಲ್ಲ ಆಡ್ತಾ ಇದೆ. ಈ ಬಗ್ಗೆ ನಿಮ್ಗೆ ಎಷ್ಟೊಂದು ಇದಾಗ್ತಿರ್ಬೋದು, ಹೊರೆ ಆಗ್ತಿರ್ಬೋದು ಅಂತ? ಬರೀ ಅದು ಸುಮ್ಮನೆ ಇದು ಫ್ರೀ ಅದು ಫ್ರೀ ಅಂತ 4-5 ಥರ ಫ್ರೀ ಕೊಟ್ಬಿಡೋದಲ್ಲ. ಸುಮ್ಮನೆ ಪೆಟ್ರೋಲ್ ಮೇಲೆ, ಗ್ಯಾಸ್ ಮೇಲೆ ಎಲೆಕ್ಷನ್ಗಿಂತ ಮುಂಚೆ ಒಂಥರ ಆಶ್ವಾಸನೆ ಕೊಡ್ತಾರೆ. ಎಲೆಕ್ಷನ್ ಮುಗ್ದಿದ್ದಷ್ಟೇ ಇವೆಲ್ಲ ಬೆಲೆಗಳೆಲ್ಲ ನಮ್ಮ ತಲೆ ಮೇಲೆ ಆಗ್ತಾರೆ. ಏನು ಅವ್ರ ಮನೆಯಿಂದ ಯಾರ್ದು ದುಡ್ಡು ಕೊಡೋಲ್ಲ ಇವರು. ಎಲ್ಲ ಜನದ ದುಡ್ಡೇ ಜನನ ಸುಮ್ಮನೆ ರೋಲಿಂಗ್ ಮಾಡ್ತಾರೆ. ಜನನ ಒಂಥರ ಬೇಕೂಪ್ ಥರ ಮಾಡಿಬಿಟ್ಟಾರೆ. ಸರ್ಕಾರ ಅನ್ನೋದನ್ನ ಏನೋ ಥರ ಇವರು ವೈಯಕ್ತಿಗೋಸ್ಕರ ಜನರನ್ನೆಲ್ಲ ಬಲಿಪೋಷ ಮಾಡ್ತಾ ಇರೋರು. ಡೀಸೆಲ್ ಪೆಟ್ರೋಲ್ ಬೆಲೆ ಎಲ್ಲ ಗ್ಯಾಸ್ ಇದು ಫ್ರೀ ಕೊಡ್ತೀನಿ, ಅದು ಫ್ರೀ ಕೊಡ್ತೀನಿ, 8,000 ಕೊಡ್ತೀನಿ, 10,000 ಕೊಡ್ತೀನಿ, ಲೇಡೀಸ್ ಕೊಡ್ತೀನಿ, ಬಡವ್ರಿಗೆ ಅನುಕೂಲ ಆಗ್ತದೆ. ಯಾವ ಸರ್ಕಾರನೂ ಯಾವುದು ಏನು ಮಾಡಲ್ಲ. ಬರೀ ಸುಮ್ಮನೆ ಅವ್ರಿಗೋಸ್ಕರ ಅವ್ರ ಬೆಳೆ ಬೇಯಿಸ್ಕೋಸ್ಕರ ಬೆಲೆಗಳು ಏರಿ ಇದು ಮಾಡಿ ಇರ್ತಾರೆ. ಇವಾಗ ಆಗಲೇ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಗ್ಯಾಸ್ ಬೆಲೆ ಜಾಸ್ತಿ ಮಾಡ್ತಾರೆ. ಇದ್ಮೇಲೆ GST, ಆದಮೇಲೆ GST, ಪ್ರತಿಯೊಂದು ಬೆಲೆ ಯಾವುದೂ ಎಲೆಕ್ಷನ್ ಆಗೋಗಿನ ಮುಂಚೆನೇ ಒಂಥರ ಇರ್ತಾರೆ. ಎಲೆಕ್ಷನ್ ಆದಮೇಲೆ ನಡ್ಕೊಳ್ಳೋದೇ ಬೇರೆ ರೀತಿ ಇರ್ತದೆ. ಆ ಥರ ಮಾಡೋದೆಲ್ಲ ತಪ್ಪು. ಅವ್ರು ಯಾವುದು ಫ್ರೀ ಕೊಡ್ದೇನೆ ಒಂದು ನಾರ್ಮಲ್ ಬೆಲೆ ಏನಿರ್ತದೆ ಅದನ್ನ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಬೇಕು. ಬಡವ್ರಿಗೆ ಅಂತಾರೆ ಅದರಲ್ಲಿ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಎಲ್ಲರಿಗೂ ಸಿಗೋಲ್ಲ ಆ ಸೌಲಭ್ಯ. ಎಲ್ಲರಿಗೂ ಸೌಲಭ್ಯ ಸಿಗೋ ಥರ ಈ ಸಿಲಿಂಡರು, ಗ್ಯಾಸ್, ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿದ್ರೆ ಸಾಕು. ಬೇರೆ ಏನು ಫ್ರೀ ಕೊಡೋದು ಪರವಾಗಿಲ್ಲ, ಏನು ಇದು ಮಾಡಿದ್ರೆ ಪರವಾಗಿಲ್ಲ. ಸುಮ್ಮನೆ ಮಹಿಳೆಗಳಿಗೆ ಫ್ರೀ ಅಂದ್ಬಿಟ್ಟು ಬಸ್ಗಳು ಕಳಿಸ್ಬಿಡ್ತಾರೆ. ಜನಗಳಲ್ಲಿ ಲೇಡೀಸೇ ಇರೋಲ್ಲ, ಇದು ಮಾಡಲ್ಲ. ಅದೆಲ್ಲ ಬೇಡದೇ ಇರೋದು. ಅದು ಬೇಕಾಗಿರೋದೇನೆಂದರೆ ಜನರಲ್ ಎಲ್ಲರಿಗೂ ಉಪಯೋಗ ಅಂಥದ್ದು. ಮೇನ್ ಏನು, ಪೆಟ್ರೋಲ್ ಕಮ್ಮಿ ಆದ ಆಟೋಮೆಟಿಕ್ ಎಲ್ಲ ಬೆಲೆ ಕಮ್ಮಿ ಇರ್ತದೆ. ಪೆಟ್ರೋಲು ಮನೆಗೆ ಗ್ಯಾಸ್ ಅನುಕೂಲ ಆಗೋಂಥದ್ದು ಕಮ್ಮಿ ಮಾಡಿದ್ರೆ ಸಾಕು. ಬೇರೆ ಬೆಲೆ ಎಲ್ಲ ಆಟೋಮೆಟಿಕ್ಕಾಗಿ ಕಮ್ಮಿ ಇರ್ತದೆ. ಪೆಟ್ರೋಲಿಂದ ಒಂದು ಜಾಸ್ತಿ ಆದರೆ ಎಲ್ಲ ಬೆಲೆನೂ ಜಾಸ್ತಿ ಇರ್ತದೆ. ರೊಟೇಷನ್ ಅದೇ ಮೇನು. ಟ್ರಕ್ಗಳು, ಟ್ರಾನ್ಸ್ಪೋರ್ಟ್ ಚಾರ್ಜಸ್ಗಳು ಜಾಸ್ತಿ ಆಗೋದ್ರಿಂದ ಎಲ್ಲ ಜಾಸ್ತಿ ಮಾಡ್ತಾರೆ. ಇವರು ಎಲೆಕ್ಷನ್ಗಿಂತ ಮುಂಚೆ ಏನು ಆಶ್ವಾಸನೆ ಕೊಡ್ತಾರೆ ಅದ್ರ ಪ್ರಕಾರ ನಡ್ಕೊಂಡ್ರೆ ಸಾಕು. ಜನಕ್ಕೆ ಅನುಕೂಲ ಆಗೋಂಥ ಕೆಲಸ ಮಾಡಬೇಕು. ಇವರು ಎಲೆಕ್ಷನಲ್ಲಿ ಅದು ಇದು ದುಡ್ಡು ಖರ್ಚು ಮಾಡಿರೋದು, ಇದು ಮಾಡಿರೋದು, ಅದು ಮಾಡಿರೋದು ಎಲ್ಲ ಜನಕ್ಕೆ ತಲೆ ಮೇಲೆ ಹಾಕಿ 1 to 2 ಮಾಡಿಕ್ತಾರೆ. ಅದನ್ನ ಗಮನಿಸ್ಕೊಂಡು ಏನು ಮಾಡಬೇಕು, ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಬೇಕು. ಒಬ್ರಿಗೊಂದು ನ್ಯಾಯ ಇರಬಾರ್ದು, ಎಲ್ಲರಿಗೂ ಒಂದೇ ಥರ ನ್ಯಾಯ ಇದ್ದು ಸರ್ಕಾರ ನಡೆಸ್ಕೊಂಡು ಕೊಡಬೇಕು. ಗ್ಯಾರಂಟಿಗಳು ಸಿಕ್ಕಿದಾವ? ಸಿಕ್ಕಿದ ಗ್ಯಾರಂಟಿಗಳು ಲೇಡೀಸ್ಗಳಿಗೆಲ್ಲ ಸಿಕ್ಕಿಲ್ಲ ಅಂತ ಸುಳ್ಳೇನು ಹೇಳೋಕ್ಕೆ ಹಾಕೋಕ್ಕಿಲ್ಲ. ಇವಾಗ ಸ್ವಲ್ಪ ಲಾಸ್ಟ್ ಮಂತಿಂದ ಸ್ವಲ್ಪ ಅಮೌಂಟ್ ಬಂದಿಲ್ಲ ನಮ್ಮ ಮನೆಯವ್ರು ಲೇಡೀಸ್ ಎಲ್ಲ, ಲಕ್ಷ್ಮೀ ಇದ್ರದ್ದು ಬರ್ತಾ ಇದೆ. ಆಮೇಲೆ ಕರೆಂಟು 200 ಯೂನಿಟ್ ಫ್ರೀ ಅಂತ ಹೇಳಿದ್ದಾರೆ. 200 ಯೂನಿಟ್ ಎಲ್ಲಿ ಫ್ರೀ ಕೊಡ್ತಾರೆ ಅವರು? ನೀವು ಯಾವ ಥರ ಪ್ರಕಾರ ಯೂಸ್ ಮಾಡಿದ್ರೆ ತಿಂಗಳ ಪ್ರಕಾರ ಕೆಲವು 40 ಯೂನಿಟ್ ಮಾಡಿದರೆ ಅದು 40 ಯೂನಿಟ್ ಮೇಲೆ ಬಂದು ನಾನು ಕಟ್ಟಬೇಕು. ನನ್ನ ಮನೆಗೆ ಖರ್ಚಾಗೋದು 60-70 ಯೂನಿಟ್, ಅದು 300 ರೂಪೀಸ್ ನಾನು ಬಿಲ್ ಕಟ್ತಾಯಿದ್ದೀನಿ. ಹೋಲ್ಸೇಲ್ ಏನು ಹೇಳಿದ್ರು 200 ಫ್ರೀ ಅಂತ ಹೇಳೋರೆ. ಎಲ್ಲರಿಗೂ 200 ಫ್ರೀ ಕೊಟ್ಟಿಲ್ಲ. ಇವರು ಕೊಟ್ಟಿರೋದೇನೋ ನೀನು 30 ಯೂನಿಟ್ ಬಳಸ 1 ಇಯರಲ್ಲಿ ನೀನು 30-40 ಯೂನಿಟ್ಸ್ ಎಷ್ಟು ಕಮ್ಮಿ ಯೂನಿಟ್ ಬಳಸಿರ್ತೀಯ. ಇವಾಗ ಸಪೋಸ್ ನಾನು ಎಲ್ಲ ಔಟ್ ಆಫ್ ಸ್ಟೇಷನ್ ಹೋಗಿರ್ತೀವಿ ಒಂದು 15 ಡೇಸ್, ಆ ಮಂತಲ್ಲಿ ನನಗೆ ಒಂದು 200 ರೂಪೀಸ್ ಬಿಲ್ ಬಂದಿರ್ತದೆ. ಆವಾಗ 40 ಯೂನಿಟ್ ನಾನು ಯೂಸ್ ಮಾಡಿದ್ದಲ್ಲ, ಅದರ ಲೆಕ್ಕಾಚಾರ ತೊಗೊಂಡು 40 ಯೂನಿಟ್ ಮೇಲೆ ಜಾಸ್ತಿ ಬಂದು ಅದಕ್ಕೆ ಬಿಲ್ ಪೇ ಮಾಡ್ತಾಯಿದ್ದೀನಿ ನಾನು. ಅದು ಡಬಲ್, ಅದೇನು ಫ್ರೀ ಆಗಿಲ್ಲ ನನಗೆ. ಜನರಲ್ ಆಗಿ ಬಿಲ್ ಬರ್ತಾಯಿದ್ದೀನಿ ನನಗೆ 400-350. ಈಗ 300-350 ಕಟ್ತಾಯಿದ್ದೀನಿ ನಾನು. ಇಷ್ಟ ಬರ್ತಾ ಇರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.